ಪಬ್ಲಿಕ್ ಟಿವಿಯ ಡಿಜಿಟಲ್ಗೆ ಸ್ವಾಗತ. ನಾನು ಪ್ರಕಾಶ್ ಶೆಡ್ಡಿ ರಾಂಪುರ್. ಜಮೈಕದ ಹುಸೇನ್ ಬೋಲ್ಟ್ನ ಶಕ್ತಿ ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಆತನ ವೇಗದ ಓಟದ ಮೂಲಕ. ತನ್ನ 15ನೇ ವಯಸ್ಸಿನಲ್ಲಿ ತನ್ನ ದೇಶವನ್ನು ಪ್ರತಿನಿಧಿಸ್ತಾನೆ, ನೂರಾರು ಪ್ರಶಸ್ತಿಗಳನ್ನು ಬಾಚಿಕೊಳ್ತಾನೆ. ಹುಸೇನ್ ಬೋಲ್ಟನ್ನು ಪ್ರೇರಣೆಯಾಗಿರಿಸಿಕೊಂಡು ಬೆಂಗಳೂರಿನ ಖಾಸಗಿ ಶಾಲೆಯ ವಿದ್ಯಾರ್ಥಿ ಬಾಲಕನೋರ್ವ ಹಾದಿಯಲ್ಲಿ ಸಾಕ್ತಾ ಇದ್ದಾನೆ. ಇದೀಗ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಆ ಒಂದು ಬಾಲಕನ ಬಗ್ಗೆ ನಿಮ್ಮ ಮುಂದೆ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಆ ಬಾಲಕ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೇನೆ. ಓಂಕಾರ್ ಗುರುರಾಜ್ ಕಲಾಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ನಾನು ಓಡೋಕ್ಕಿಂತ ಮೊದಲೆಲ್ಲ ಹೆದರಿಕೆ ಆಗ್ತಿತ್ತು, ನಾನು ಗೆಲ್ಬೋದೋ ಇಲ್ಲ ಅಂತ. ಈಗ ಓಡಿ ಆದಮೇಲೆ ಗೆದ್ದಾದ್ಮೇಲೆ ನನಗೀಗ ಖುಷಿ ಇದೆ. ಓಕೆ, ಮೊದಲಿಗೆ ನಿಮ್ಮ ಪರಿಚಯ, ನೀವೇನು ಓದ್ತಾ ಇದ್ದೀರಿ, ಯಾವ ಊರು? ನಾನೀಗ 8ನೇ ತರಗತಿ ಓದ್ತಿದ್ದೀನಿ. ನನಗೀಗ 13 ವಯಸ್ಸು. ನಾನು ಹಾನಗಲಲ್ಲಿದ್ದೆ, ಈಗ ಬೆಂಗಳೂರಲ್ಲಿ ಓದ್ತಿದ್ದೀನಿ. ಈ ಓಡಬೇಕು ಅನ್ನುವಂಥದ್ದು ಜೊತೆಗೆ ಈ ಒಂದು ರನ್ನಿಂಗ್ ಸ್ಪರ್ಧೆಯಲ್ಲಿ ನಾನು ಕೂಡ ಭಾಗಿಯಾಗ್ಬೋದು, ನನ್ನಲ್ಲಿ ಕೂಡ ಆ ಟ್ಯಾಲೆಂಟ್ ಇದೆ, ಆ ಸಾಮರ್ಥ್ಯ ಇದೆ ಅನ್ನುವಂಥದ್ದು ಯಾವಾಗ ಗೊತ್ತಾಯಿತು? ಜೊತೆಗೆ ಈಗ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದೀರಿ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ನಾನು ಮೊದಲಿಂದಾನೇ ಆಸೆ ಇತ್ತು ಓಡಬೇಕಂತ, ಹುಸೇನ್ ಬೋಲ್ಟ್ ಅವ್ರ ಥರ ಎಲ್ಲ ಆಗಬೇಕಂತ ಆಸೆ ಇತ್ತು. ನನಗೂ ಭಾರತನ ಪ್ರತಿನಿಧಿಸ್ಬೇಕಂತ ಆಸೆ ಇದೆ. ತುಂಬ ಖುಷಿ ಇದೆ ನನಗೂ ಈಗ ಆಡಬೇಕಂತ. ಈಗ ನಿಮ್ಮ ವಯಸ್ಸು ಎಷ್ಟು? ನನಗೀಗ 13 ವಯಸ್ಸು. 15ನೇ ವಯಸ್ಸಿನಲ್ಲೇ ಜಮೈಕದ ಹುಸೇನ್ ಬೋಲ್ಟ್ ತನ್ನ ದೇಶವನ್ನು ರೆಪ್ರೆಸೆಂಟ್ ಮಾಡಿದ್ದ. ಈಗ ನಿಮಗೆ 13, ಇನ್ನೂ 2 ವರ್ಷ ಸಮಯ ಇದೆ ದೇಶದಿಂದ ರೆಪ್ರೆಸೆಂಟ್ ಮಾಡಲಿಕ್ಕೆ. ಸೊ ಎಷ್ಟು ಉತ್ಸಾಹ ಇದೆ? ನನಗೆ ಆಗ್ಬೇಕು, ತುಂಬ ಉತ್ಸಾಹ ಇದೆ. ನನಗೂ ಈಗ ಅವ್ರ ಥರ ಆಗಬೇಕಂತ ಆಸೆ ಇದೆ. ತುಂಬ ಕಾನ್ಫಿಡೆನ್ಸಲ್ಲಿ ಇದ್ದೀರಿ. ಹಾಂ. ಎಷ್ಟು ಮೀಟ್ರ್ ಓಟದಲ್ಲಿ ಈಗ ನೀವು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರಿ? ನಾನೀಗ 600 ಮೀಟ್ರ್ ಓಟದಲ್ಲಿ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಈ ಪ್ರೀವಿಯಸ್ ಹೇಗಿತ್ತು ನಿಮ್ಮ ಕಾಂಪಿಟೇಷನು? ಮತ್ತು ಎಷ್ಟು ಟೀಮ್ಸ್ಗಳಿದ್ವು? ಮತ್ತು ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡ್ತೀರಿ, ಅಲ್ಲಿ ಆಯ್ಕೆ ಆದರೆ ನೇರವಾಗಿ ಭಾರತದಿಂದ ರೆಪ್ರೆಸೆಂಟ್ ಮಾಡ್ತೀರಿ. ಪ್ರೀವಿಯಸ್ ನಿಮ್ಮ ಆ ವರ್ಕೌಟು, ಪ್ಲ್ಯಾನು ಮತ್ತು ಆ ಕಾಂಪಿಟೇಷನ್ಗೆ ಹೇಗೆ ಸಜ್ಜಾಗಿದ್ರಿ? ನಾನು ಲಾಸ್ಟ್ ಇಯರಿಂದನೇ ಇದೆಲ್ಲ ಸ್ಟಾರ್ಟ್ ಮಾಡಿದ್ದು. ಆದರೆ ಈ ಇಯರಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ರಾಜ್ಯ ಮಟ್ಟಕ್ಕೆ ಈಗ ಸೆಲೆಕ್ಟ್ ಆಗಿದ್ದೀನಿ. ಅದೇ ನಾನು ಫಸ್ಟಲ್ಲಿ ಯೂಸ್ ಮಾಡಿದ ಟ್ರಿಕ್ಕೇ ಈಗೆಲ್ಲ ಯೂಸ್ ಮಾಡಿ ಓಡ್ತಿದ್ದೀನಿ. ಈಗ ಈ ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡ್ತೀರಿ ಅಂತಂದರೆ ಅದಕ್ಕೆ ಒಂದಿಷ್ಟು ತಯಾರಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ, ಪ್ರಾಕ್ಟೀಸ್ ಇರಬೇಕಾಗತ್ತೆ, ಜೊತೆಗೆ ನಿಮ್ಮ ಬೆನ್ನೆಲುಬಾಗಿ ಕೋಚ್ಗಳಿರಬೇಕಾಗತ್ತೆ, ಹೇಳ್ಕೊಡುವಂಥವ್ರು, ಫ್ಯಾಮಿಲಿ ಸಪೋರ್ಟ್ ಕೂಡ ಹೌದು. ಮತ್ತು ನಿಮ್ಮ ಸ್ಕೂಲು ಮತ್ತು ಈ ಕೋಚ್ಗಳದ್ದು ಹೇಗಿದೆ ನಿಮಗೆ ಸಪೋರ್ಟ್? ನಮ್ಮ ಕೋಚ್ ನನಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಗಾಗ ಎಲ್ಲ ನನ್ನ ಗ್ರೌಂಡಿಗೆ ಕರೆದು ಹೇಳ್ಕೊಡ್ತಾರೆ. ಅವರು ನನಗೆ ತುಂಬ ಗೈಡೆನ್ಸ್ ಕೊಟ್ಟು ಹೇಳ್ಕೊಡ್ತಾರೆ. ಫ್ಯಾಮಿಲಿನ ಸಪೋರ್ಟು ಕೊಡುತ್ತಾರೆ ನನಗೆ. ಈ ಸಹಜವಾಗಿ ಈ ಏಜಲ್ಲಿ ಕುಣಿದಾಡೋದು, ಓಡಾಡೋದು, ಮಜಾ ಮಾಡೋದು, ಫ್ಯಾಮಿಲಿ ಜೊತೆ ಇರುವಂಥದ್ದು, ಆ ಥರದ ವಯಸ್ಸು 13 ವರ್ಷ. ಈಗ ನೀವು ಕರ್ನಾಟಕದಿಂದನೇ ರೆಪ್ರೆಸೆಂಟ್ ಮಾಡ್ತೀರಿ ಅಂತಂದರೆ ಒಂದು ಸ್ಪಷ್ಟವಾಗಿರುವಂಥ ಒಂದು ಗುರಿ ಇರುತ್ತೆ. ಸೊ ಏನು ಗುರಿ ಇಟ್ಕೊಂಡಿದ್ದೀರಿ? ನಾನು ಭಾರತಕ್ಕೆ ರೆಪ್ರೆಸೆಂಟ್ ಮಾಡಿ ನನ್ನ ಹೆಸರನ್ನ ಎಲ್ಲ ಇಡೀ ಜಗತ್ತಿಗೆ ಗೊತ್ತಾಗಂಗೆ ಇರಬೇಕಂತ ನನಗೂ ಒಂದು ಆಸೆ ಇದೆ. ಈಗ ಈ 600 ಮೀಟರ್ ಓಟದಲ್ಲಿ ಈಗ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಓಕೆ, ನೀವು ಎಷ್ಟು ಎಷ್ಟು ನಿಮಿಷಗಳಲ್ಲಿ ಓಡ್ತೀರಿ ಮತ್ತು ತಯಾರಿಗಳು ಹೆಂಗೆ? ನಿಮ್ದು ಆ ಕ್ಯಾಲ್ಕುಲೇಷನ್ ಬಗ್ಗೆ ಹೇಳ್ತೀರಿ? ನಾನು ಲಾಸ್ಟ್ ಪ್ರೀವಿಯಸ್ ಮ್ಯಾಚ್ ಓಡಿದ್ದು 1 ಮಿನಿಟ್ 44 ಸೆಕೆಂಡಲ್ಲಿ. ಆ ಟೈಮಲ್ಲಿ ನಾನು ಮುಗಿಸಿದ್ದೆ ನನ್ನ ರೇಸ್ನ. ಬೇರೆಯವರೆಲ್ಲ ಚೆನ್ನಾಗಿ ಕಾಂಪಿಟೇಷನ್ ಕೊಟ್ಟಿದ್ದರು. ತುಂಬ ಡಿಸ್ಟಿಕ್ಸಿಂದ ಬಂದಿದ್ದರು, ಕರ್ನಾಟಕದ ಡಿಸ್ಟಿಕ್ಸಿಂದ. ಈಗ 600 ಮೀಟರ್ನ ಎಷ್ಟು ಸೆಕೆಂಡ್ಗಳಲ್ಲಿ ನೀವು ಕ್ರಾಸ್ ಮಾಡ್ತೀರಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ? ನನಗೆ 1 ಮಿನಿಟಲ್ಲಿ ಕ್ರಾಸ್ ಮಾಡಬೇಕಂತ ಒಂದು ಕಾನ್ಫಿಡೆನ್ಸ್ ಇದೆ. ಆ ಟೈಮಲ್ಲಿ ನಾನು ಕ್ರಾಸ್ ಮಾಡ್ತೀನಿ ಅಂತ ನನಗೂ ಇನ್ನೂ ಕಾನ್ಫಿಡೆನ್ಸ್ ಇದೆ. ಓಕೆ, ಈ ಪ್ರೀವಿಯಸ್ ಎಷ್ಟು ಸೆಕೆಂಡ್ಗಳ ಅಥವಾ ನಿಮಿಷಗಳ ದಾಟಿದೆಯಾ ನಿಮ್ಮ ಪರ್ಫಾರ್ಮೆನ್ಸ್? 1 ನಿಮಿಷ 44 ಸೆಕೆಂಡ್ಸಲ್ಲಿ ಮಾಡಿದ್ದೆ.
ಓಕೆ, ನೀವೇ ಫ್ರಂಟ್ ಲೈನಲ್ಲಿದ್ರಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಎಲ್ಲರೂ ಮುಂದೆ ಬಿಟ್ಟೆ. ನಾನು ಒಂದು ಸೆಕೆಂಡ್ ಥರ್ಡ್ ಪ್ಲೇಸಲ್ಲಿದ್ದೆ. ಎಂಡಿಂಗಲ್ಲಿ ನಾನು ಉಳಿದ ಸ್ಟ್ಯಾಮಿನಾನ ಯೂಸ್ ಮಾಡಿ ಫಸ್ಟಿಗೆ ಬಂದೆ. ಓಂಕಾರ್ ಗುರುರಾಜ್ ಕಲಾಲ್ಗೆ ಓಡಬೇಕು ಅಂತ ಅನಿಸಿದ್ದು ಯಾವಾಗ, ಯಾಕೆ? ನಾನು ಲಾಸ್ಟ್ ಇಯರು ನಾನು ಮೊದಲೇ 100 ಮೀಟರಲ್ಲಿದ್ದೆ. ನಮ್ಮ ಕೋಚ್ ಸರ್ ಹೇಳಿದರು, ನೀನು ಲಾಂಗ್ ರನ್ನಿಂಗ್ ಓಡ್ಬೋದಾ ನೋಡು ಅಂತ. ಅದಾಗ ನಾನು ಟ್ರೈ ಮಾಡಿದ್ದಕ್ಕೆ ನಾನು ಈಗ ಸೆಲೆಕ್ಟ್ ಆಗಿತ್ತು. ಇದು ಮೊದಲ ಪ್ರಯತ್ನದಲ್ಲೇ ನಿಮಗೆ ಯಶಸ್ಸು ಸಿಕ್ಕಿದೆ. ಸೊ ಎಷ್ಟು ಆತ್ಮವಿಶ್ವಾಸ ತುಂಬಿದೆ? ನನಗೆ ಒಂದು ಫಸ್ಟ್ ಪ್ಲೇಸ್ ತರಷ್ಟು ಆತ್ಮವಿಶ್ವಾಸ ಇದೆ. ಈಗ ಸಡನ್ನಾಗಿ ನಿಮ್ಮನ್ನು ಹೋಗಿ ಟ್ರ್ಯಾಕಿಗೆ ಬಿಟ್ಟರೆ ಸಡನ್ನಾಗಿ ಓಡಿಬಿಡ್ತೀರಿ, ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮಲ್ಲಿ ಇದೆ ಅಂತ ಅನಿಸುತ್ತೆ. ಈಗ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ ಈಗ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ಗೆ. ಸೊ ನೀವು ಈಗ ಹೆಂಗೆ ತಯಾರಾಗಿದ್ದೀರಿ? ಈಗ ಸ್ಟಾರ್ಟ್ ಮಾಡಿದ್ದೀನಿ ಪ್ರಾಕ್ಟೀಸ್. ನಾ ಸ್ಕೂಲಲ್ಲೇ ನಮ್ಮ ಕೋಚ್ ಸರ್ ಗೈಡೆನ್ಸ್ ಕೊಟ್ಟು ಹೇಳ್ಕೊಡ್ತಾರೆ ನನಗೀಗ. ಸ್ಕೂಲಲ್ಲೇ ಓಡಿಸ್ತಾರೆ ಎಲ್ಲ ಪ್ರಾಕ್ಟೀಸ್ನು ಹೀಗೆ ಮಾಡಿಸ್ತಾರೆ ಸ್ಕೂಲಲ್ಲಿ. ಓಕೆ, ಅಪ್ಪ ಅಮ್ಮ ಏನು ಮಾಡ್ತಾರೆ ಮತ್ತು ಅವ್ರ ಸಪೋರ್ಟ್ ಹೇಗಿದೆ, ಮತ್ತು ನಿಮ್ಮ ಈ ಅಚೀವ್ನ ನೋಡಿ ಎಷ್ಟು ಖುಷಿ ಪಡ್ತಾರೆ? ನಮ್ಮ ಅಪ್ಪ ಅಮ್ಮ ಈಗ ತುಂಬ ಖುಷಿ ಪಡ್ತಿದ್ದಾರೆ. ನಮ್ಮಪ್ಪ ಬಿಸ್ನೆಸ್ ಮಾಡ್ತಿದ್ದಾರೆ, ನಮ್ಮಮ್ಮ ಮನೆಯಲ್ಲೇ ಇರ್ತಾರೆ. ನಮ್ಮಮ್ಮ ಅಪ್ಪ ಈಗ ನನಗೆ ತುಂಬ ಗೈಡೆನ್ಸ್ ಕೊಡ್ತಿದ್ದಾರೆ. ಈಗ ಸಾಮಾನ್ಯವಾಗಿ ಈ ಸ್ಪೋರ್ಟ್ಸ್ ಅಂತ ಬಂದಾಗ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ವಯೋಮಿತಿಯ ಹುಡುಗರುಗಳು ಬೇರೆ ಬೇರೆ ರೀತಿ ಅಚೀವ್ ಮಾಡಿರ್ತಾರೆ. ಸೊ ಈಗ ನೀವು 600 ಮೀಟರ್ನಲ್ಲಿ ಈಗ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದೀರಿ. ಸೊ ಈ ಸುಮಾರು ಜನ ಆಸೆಗಳನ್ನು ಕನಸುಗಳನ್ನು ಕಟ್ಕೊಂಡಿರ್ತಾರೆ, ನಾವು ಈ ಥರ ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಮುಂದೆ ಬರಬೇಕು, ಈ ಥರದ ಆಸಕ್ತಿ ಹೊಂದಿರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ಅವರು ಪ್ರಯತ್ನ ಮಾಡಿದರೆ ಅವರು ಆಗ್ಬೋದು. ಈಗ ನಾನು ಮಾಡಿದ್ದೀನಿ, ನಾನು ಆಗ್ತಿದ್ದೀನಿ. ಈಗ ಅವರು ಮಾಡಿದರೆ ಅವರು ಆಗ್ಬೋದು. ಈ ಫೈನಲ್ ಆಗಿ ಏನು ಹೇಳ್ತೀರಿ? ನಾನೀಗ ಭಾರತಕ್ಕೆ ಸೆಲೆಕ್ಟ್ ಆಗಬೇಕು. ಸಹಜವಾಗಿ ಈ ಓದೋ ವಯಸ್ಸಲ್ಲಿ ಆಡೋ ವಯಸ್ಸಲ್ಲಿ ಮಕ್ಕಳಿಗೆ ಏನಿರುತ್ತೆ ಅಂದರೆ ಮಸ್ತ್ ಎಂಜಾಯ್ ಮಾಡಬೇಕು, ಮಜಾ ಮಾಡಬೇಕು ಅನ್ನುವಂಥ ಕಲ್ಪನೆಗಳು, ಆ ಒಂದು ಥಾಟ್ ಇರುತ್ತೆ. ಆದರೆ ಆ 13 ವರ್ಷದ ಬಾಲಕನ ಬಳಿ ದೇಶವನ್ನು ಪ್ರತಿನಿಧಿಸಬೇಕು ಅನ್ನುವಂತಹ ಆಸಕ್ತಿ ಮತ್ತು ಉತ್ಸಾಹ ಇದೆಯಲ್ಲ, ನಿಜಕ್ಕೂ ಕೂಡ ಮೆಚ್ಚುವಂಥದ್ದು. ಈಗಾಗಲೇ ಪ್ರೌಢಶಾಲಾ ಮಟ್ಟದಲ್ಲಿ ಈಗ 600 ಮೀಟರ್ ಓಟದಲ್ಲಿ ಈಗ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿ ಈಗ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಈಗ ಅಲ್ಲಿ ಏನಾದರೂ ಗೆದ್ದರೆ ನೇರವಾಗಿ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಆ ಕನಸು ಸಾಕಾರ ಆಗಲಿ, ಆದಷ್ಟು ಬೇಗ ಅದು ಯಶಸ್ಸು ಕೂಡ ಆಗಲಿ. ಭಾರತ ದೇಶದಿಂದ ಆ ಒಂದು ಕನಸು ನನಸಾಗಲಿ ಅನ್ನುವಂಥದ್ದು, ಜೊತೆಗೆ ಇಡೀ ದೇಶಕ್ಕೆ ಒಂದು ಕೀರ್ತಿ ತರಲಿ ಅನ್ನುವಂಥದ್ದನ್ನು ಕೂಡ ನಾವು ಕೂಡ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ನಮಸ್ಕಾರ.